ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ಇವತ್ತು ಡೇಟ್ ಬಂದು Jan 2 ಆ್ಯಂಡ್ ಇವತ್ತು ಗುರುವಾರ. ಇವತ್ತು ನನ್ನ ಮಗಳಿಗೆ ಆಲ್ರೆಡಿ 9 months ಕಂಪ್ಲೀಟ್ ಆಗ್ತಾ ಬಂತು. ಹಾಗಾಗಿ ಇವಾಗ 9 monthsದ್ದು ವ್ಯಾಕ್ಸಿನೇಷನ್ ಇದೆ, ಅದಕ್ಕೋಸ್ಕರ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು ಇವತ್ತು ಗುರುವಾರ. ಹಾಗಾಗಿ ಬೆಳಗ್ಗೆ ಇವತ್ತು ಸ್ವಲ್ಪ ಬೇಗನೆ ಇದ್ದೀನಿ. ನಾರ್ಮಲಾಗಿ ನಾನು ಎದ್ದೋಳೋ ಅಷ್ಟರಲ್ಲಿ 8:30 ಅಥವಾ 9 ಗಂಟೆ ಆಗಿರುತ್ತೆ. ಇವತ್ತು 8:30 ಎದ್ದು ಸ್ನಾನ ಮಾಡಬೇಕಲ್ವ, ಹಾಗಾಗಿ ನಮ್ಮಮ್ಮ ಮನೆಯೆಲ್ಲ ಗುಡಿಸಿ ಒರೆಸಿ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಮ್ಮಮ್ಮ ಈ ಕೆಲಸ ಮುಗಿಸೋ ಅಷ್ಟರಲ್ಲಿ ನಾನು ಅಡುಗೆ ಅಂತೀನಿ, ನಾನು ರೆಡಿಯಾಗಿ ಮಗುನೂ ರೆಡಿ ಮಾಡಿಬಿಟ್ರೆ ಮತ್ತೆ ಹೋಗೋಕ್ಕೆ ಸರಿ ಹೋಗುತ್ತೆ. ಇಲ್ಲಿ ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ರು. ಊರಿಗೆ ಹೋದ್ಮೇಲೆ ಮತ್ತೆ ನಾನು ಸೊಪ್ಪು ತಿನ್ನೋಕ್ಕಲ್ಲ ಅಂತ ಇನ್ನು ನಮ್ಮಮ್ಮಗೆ ಹೇಳಿ ಸೊಪ್ಪು ಮಾಡಿಸಿದ್ದೆ. ಹಸಿ ಕಾಳು ಹುಡ್ಕಿದ್ವಿ, ಬಟ್ ಹಸಿ ಕಾಳು ಸಿಕ್ಕಿಲ್ಲ. ಹಾಗಾಗಿ ಇದೇನು ಚಕೋತ ಸೊಪ್ಪು ಅಂತ ಕರೀತಾರಲ್ಲ, ಈ ಸಾಂಬಾರ್ನಿಗೆ ಹಸಿ ಹುರುಳಿ ಕಾಳು ಹಾಕ್ಬಿಟ್ಟು ಮಾಡಿದ್ರೆ ಸಾಂಬಾರು ಟೇಸ್ಟಾಗಿ ಬರುತ್ತೆ. ಈ ಕಡೆ ನೋಡ್ಬೋದು ರೈಸ್ ಎಲ್ಲ ರೆಡಿಯಾಗಿತ್ತು, ಆ ಕಡೆ ಮುದ್ದೆಗೆ ಇಟ್ಟಿದ್ರು, ಈ ಕಡೆ ಸಾಂಬಾರಿಗೆ ಎಲ್ಲ ಬೇಯಿಸಿಟ್ಟಿದ್ರು. ಈ ಜಾರಲ್ಲಿ ನಮ್ಮ ಅಮ್ಮಂಗೆ ರುಬ್ಬಕ್ಕೆ ಬರೋಲ್ಲ, ಹಾಗಾಗಿ ಇದಕ್ಕೆ ನಾನೇ ರುಬ್ಕೊಡೋಣ ಅಂದ್ಬಿಟ್ಟು ಇನ್ನೆಲ್ಲ ಬೇಯಿಸಿಟ್ಟಿದ್ರು. ಅದಕ್ಕೊಂದು ಜೀರಿಗೆ ಹಾಕಿ ಗ್ರೈಂಡ್ ಮಾಡಿಕೊಟ್ರೆ ನಮ್ಮಮ್ಮ ಒಗ್ಗರಣೆ ಹಾಕ್ಕೋತಾರೆ ಅಂತ ಇಲ್ಲಿ ಜೀರಿಗೆ ಹಾಕಿ ಬೇಯಿಸಿರೋದನ್ನೆಲ್ಲ ರುಬ್ಬಿ ಇಟ್ಕೊಟ್ಬಿಡ್ತೀನಿ. ಯಾರೆಲ್ಲ ಈ ಥರ ಸೊಪ್ಪಿನ ಸಾಂಬಾರು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಒಬ್ಬೊಬ್ಬರ ಕಡೆ ಒಂದೊಂದು ಥರ, ಒಬ್ಬೊಬ್ಬರು ಮಸಿತಾರೆ, ಒಬ್ಬೊಬ್ಬರು ಸಾಂಬಾರು ಪೌಡರೆಲ್ಲ ಹಾಕ್ತಾರೆ. ನಾವು ಸಾಂಬಾರು ಪೌಡರೆಲ್ಲ ಹಾಕಲ್ಲ, ನಾವೇನಿದ್ರು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಮಾಡೋದಷ್ಟೇ. ಯಾರೆಲ್ಲ ಈ ಥರ ಮಾಡ್ತೀರಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸಾಂಬಾರು ಅಂತೂ ಚೆನ್ನಾಗಾಗಿತ್ತು. ನಾನೀಗ ಗ್ರೈಂಡ್ ಮಾಡಿ ಇಟ್ಬಿಟ್ಟು ಹೋಗೋಷ್ಟರಲ್ಲಿ ನೀರು ಸಹ ಕಾದಿತ್ತು. ಇವಾಗ ಚಳಿಗೆ ಅಷ್ಟು ಬೇಗ ನೀರು ಕಾಯಲ್ಲ, ಹಾಗಾಗಿ ಸ್ವಲ್ಪ ನೀರು ಬಿಸಿ ಬರಲಿ ಅಂತ ಇದ್ಬಿಟ್ಟಿದ್ವಿ. ಇವತ್ತು ಪುನರ್ವಿನ ಕರ್ಕೊಂಡು ಹೋಗಲ್ಲ, ಯಾಕಂದರೆ ಅಲ್ಲಿ ಜನ ಇರೋದ್ರಿಂದ ಫುಲ್ಲು ಗಲಾಟೆ ಮಾಡ್ತಾಳೆ. ಇಲ್ಲಿ ನೋಡ್ಬೋದು ಶಾರು ನಾವು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡ್ಬಂದಿದ್ದೀನಿ. ನಂದು ಫ್ರೆಶ್ ಅಪ್ ಆಯಿತು, ಅವಳು ಫ್ರೆಶ್ ಅಪ್ ಆಯಿತು, ಇಬ್ಬರು ರೆಡಿಯಾಗಿ ಹೋಗೋದೆ. ಕೊಡ ರೆಡಿ ಶಾರು. ಇವಾಗ ಶಾರುದಾಗಿದ ತಕ್ಷಣ ಅವಳಿಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಸ್ಬಿಡ್ತೀನಿ. ಸರಿಯಾಗಿ ತಿನ್ನಿಸ್ಬಿಟ್ಟು ಕರ್ಕೊಂಡು ಹೋದರೆ ಸ್ವಲ್ಪ ಸಮಾಧಾನವಾಗಿರ್ತಾಳೆ. ಇವಾಗ ಮೊದಲಾದರೆ ಬರೀ ಫೀಡ್ ಮಾಡಿಸೋದಾದರೆ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಂಡು ಹೋಗ್ಬಿಡ್ತಾಯಿದ್ದೆ ಫಾರ್ಮುಲಲ್ಲಿ. ಇವಾಗೇನು ಸ್ವಲ್ಪ ಸರಳಾಗಿ ತಿನ್ಸ್ಕೊಂಡು ಹೋದರೆ ಬಂದು ತಿನ್ಸೋಕ್ಕೆ ಸರಿ ಹೋಗುತ್ತೆ ಅಂತ ಇವಾಗ ಒಂಚೂರು ಸರಳಾಗಿ ತಿನ್ನಿಸ್ತಾನೆ. ನೋಡ್ಬೋದು ಅವಳದು ಎಷ್ಟು ಆಟ ಆಡ್ತಾಳೆ, ಸಿಕ್ಕಾಪಟ್ಟೆ ಆಟ ಆಡ್ತಾಳೆ, ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ಅಂತ ಅನಿಸುತ್ತೆ ನನಗೆ. ನನ್ನ ದೊಡ್ಡ ಮಗಳಿಗೆ ಕಂಪೇರ್ ಮಾಡಿದ್ರೆ ಅವಳು ನಮ್ಮಪ್ಪ ಜೊತೆ ಊಟ ಮಾಡ್ತಾಯಿದ್ಲು. ಅವಳನ್ನ ಬಿಟ್ಬಿಟ್ಟು ಹೋಗೋಕ್ಕೆ ಕಾರಣ ಕಣ್ಣು ತಪ್ಪಿಸ್ಬಿಟ್ಟು ಹೋಗಬೇಕು, ಹಾಗಾಗಿ ಬೇಗ ಊಟ ಮಾಡಿಬಿಡು, ತಾತ ಅಂಗಡಿಗೆ ಕರ್ಕೊಂಡು ಹೋಗುತ್ತೆ, ಐಸ್ ಕೊಡಿಸುತ್ತೆ, ಜ್ಯೂಸ್ ಕೊಡಿಸುತ್ತೆ ಅಂತ ಹೇಳ್ತಾ ಇದ್ದೆ. ಅವಳು ಪಾಪ ಅಲ್ಲೋದ್ರೆ ಗಲಾಟೆ ಮಾಡ್ತಾಳೆ, ಹಾಗಾಗಿ ಅವಳನ್ನ ಬಿಟ್ಬಿಟ್ಟು ಹೋಗ್ತಾಯಿದ್ದೀನಿ ಅಷ್ಟೇ. ಊಟ ಆದಮೇಲೆ ದೃಷ್ಟಿ ತೆಗಿಯೋದಂತೂ ಮರಿಬಾರ್ದು. ಇಲ್ಲಿ ದೃಷ್ಟಿ ಸಹ ತೆಗ್ದಿದ್ದಾಯಿತು. ಅಮ್ಮನ ದೃಷ್ಟಿನೇ ಜಾಸ್ತಿ ಮಕ್ಕಳಿಗೆ ಅಂತ ಹೇಳ್ತಾರೆ, ಹಾಗಾಗಿ ನನ್ನ ದೃಷ್ಟಿನೂ ಬೀಳಬಾರ್ದು ನನ್ನ ಮಕ್ಕಳಿಗೆ ಅಂತ ದೃಷ್ಟಿ ತೆಗೆದು ಸೈಡ್ಗೆ ಎತ್ತಿಟ್ಬಿಡ್ತೀನಿ. ಅಮ್ಮ ನೀನು ಅಲ್ಲಿ ತೋರಿಸು, ಕಾಲು ತೆಗಿ ಅಮ್ಮ, ಇನ್ನೊಂದು ಸತಿ ಅಲ್ಲು ಅಮ್ಮ ಅಮ್ಮ ಅಮ್ಮ. ಈಗ ಊಟ ಎಲ್ಲ ಮುಗೀತು, ನಮ್ಮ ಅಪ್ಪನೂ ಅವಳನ್ನ ಕರ್ಕೊಂಡು ಹೋದ್ರು. ಇನ್ನು ಅವ್ರು ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ ನಾವು ಹೊರಟ್ಬಿಡೋಣ, ಇಲ್ಲಾಂದರೆ ಗಲಾಟೆ ಮಾಡ್ತಾಳೆ, ಹಿಂದೆ ಕರ್ಕೊಂಡು ಹೋಗ್ಬೇಕು ಅಂತಂದ್ಬಿಟ್ಟು ತಾಯಿ ಕಡೆಲ್ಲ ಎತ್ಕೊಂಡು ನಾನು ಗಾಡೀಲಿ ಇಟ್ಕೋತಾ ಇದ್ದೆ. ಅಷ್ಟರಲ್ಲಿ ನಮ್ಮಮ್ಮ ಬೀಗ ಹಾಕ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ಬೀಗ ಹಾಕ್ತಾಯಿದ್ರು. ಹೋಗಿ ವ್ಯಾಕ್ಸಿನ್ ಹಾಕ್ಸ್ಕೊಂಬಂದ್ಬಿಡೋದು. ನಮ್ಮ ಅಮ್ಮಂಗಂತೂ ಬರೋಕ್ಕೆ ಇಷ್ಟನೇ ಇಲ್ಲ, ಮಗುಗೆ ಚುಚ್ತಾರೆ, ನಾನು ಬರೋಲ್ಲ ಅಂತ. ಅದಕ್ಕೆ ನೀನು ಹೊರಗಡೆ ಇರು, ನಾನೇ ಎತ್ಕೊಂಡಿರ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀನಿ. ನೋಡ್ತಾನೆ ಬಂದ್ವಿ ವ್ಯಾಕ್ಸಿನ್ ಹಾಕ್ಸೋ ಹತ್ರ. ಇವರು ಲಾಸ್ಟ್ ಟೈಮ್ ನಾವು 10 ಗಂಟೆಗೆ ಬಂದಾಗಲೇ 11 ಗಂಟೆ ವೆಯ್ಟ್ ಮಾಡಿದ್ವಿ.
ಅದಕ್ಕೆ ಇವತ್ತು ಸ್ವಲ್ಪ 10:30 ಹಂಗೆ ಬಂದ್ವಿ. ಆದ್ರೂ ಇಲ್ಲಿ ನೋಡಿ ಎಷ್ಟು ಬೇಜವಾಬ್ದಾರಿ ಅಂದರೆ ಇವ್ರಿಗಂತೂ ಅಷ್ಟು ಬೇಜವಾಬ್ದಾರಿ ಇವರು. ಎಲ್ಲಿಂದ ಎಲ್ಗೂ ಈ ಗೌರ್ಮೆಂಟ್ ಪರಿಸ್ಥಿತಿನೇ ಇಷ್ಟು ಅನಿಸ್ಬಿಡುತ್ತಪ್ಪ. ಫ್ರೀಯಾಗಿ ಕೊಡ್ತೀವಲ್ಲ ಕಾಯ್ತಾರ ಬಿಡು ಅನ್ನೋದು ಒಂಥರ ನೆಗ್ಲಿಜೆನ್ಸಿ ಜಾಸ್ತಿ ಅವ್ರಿಗೆ. ಪ್ರೈವೇಟಲ್ಲಿ ಅದೇ ಥರಲ್ಲ. ನನ್ನ ಮಗಳು ಎಷ್ಟು ಖುಷಿಯಾಗಿ ಅವಳ ಪಾಪ ಅವಳಿಗೆ ಗೊತ್ತಿರಲ್ವಲ್ಲ ಮಕ್ಕಳಿಗೆ ನಾಯಿ ಮುಂದೆ ಏನಾಗುತ್ತೆ, ಇಂಜೆಕ್ಷನ್ ಹಾಕ್ಸ್ತೀವಿ ಅನ್ನೋದೆಲ್ಲ ಗೊತ್ತಿರಲ್ಲ. ಅಲ್ಲಿ ಬಂದಿರೋ ಮಕ್ಕಳಿಗೆ ಎಲ್ಲರಿಗೂ ಕಂಪೇರ್ ಮಾಡಿದ್ವಿ ಇವಳು ಒಬ್ಬಳೇ ಎಷ್ಟೊಂದು ಆ್ಯಕ್ಟಿವ್ ಆಗಿದ್ದಿದ್ದು ಅಲ್ಲಿ. ಅಷ್ಟು ಆ್ಯಕ್ಟಿವ್ ಆಗಿದ್ಲು, ಎಲ್ಲರನ್ನೂ ಮಾತಾಡ್ಸ್ಕೊಂಡು ನೋಡಿದವ್ರನ್ನೆಲ್ಲ ಮಾತಾಡ್ಸ್ಕೊಂಡು. ಅದಕ್ಕೆ ಮನೆಗೆ ಬಂದ ತಕ್ಷಣ ನಮ್ಮ ಅಮ್ಮ ದಿಷ್ಟಿ ತೆಗ್ದಾಕಿದ್ರು. ಆ ಜುಟ್ಟು ಬೇರೆ ಹಾಕಿರೋದಕ್ಕೆ ಇನ್ನೂ ಸಖತ್ತಾಗಿ ಕಾಣಿಸ್ತಾಳೆ. ಇಲ್ಲಿ ಇವರೊಬ್ಬರು ಡೀಟೇಲ್ಸ್ ಬರ್ಕೊತಾ ಇದ್ರು. ಇವ್ರ ಡೀಟೇಲ್ಸ್ ಬರ್ಕೊತಾ ಇರಲ್ಲ. ಇವ್ರು ಲಾಸ್ಟ್ ಟೈಮ್ ಹೋಗಿದ್ದಾಗ ಯಾಕ್ರಿ ವೀಡಿಯೋ ಮಾಡ್ತೀರಾ, ಹಂಗೆಲ್ಲ ಮಾಡಬಾರ್ದು, ಹಂಗೆ ಹಿಂಗೆ ಡಿಲೀಟ್ ಮಾಡಿರಿ ಅಂತೆಲ್ಲ ಗಲಾಟೆ ಮಾಡಿದರು. ಅಯ್ಯೋ ನಾನು ಯಾವುದೂ ಮಾಡಿಲ್ಲ ಸುಮ್ಮನೆ ಇರಮ್ಮ ಅಂದ್ಕೊಂಡು ಒಬ್ಬರು ಬರ್ಕೊಳ್ಳೋದು, ಒಬ್ಬರು ಡೀಟೇಲ್ಸ್ ತೊಗೊಳ್ಳೋದು, ಇನ್ನೊಬ್ಬರು ಇವಾಗ ಆನ್ಲೈನ್ ಎಂಟ್ರಿ ಆಗಲೇಬೇಕು ಅಂದ್ಬಿಟ್ಟು ಆನ್ಲೈನ್ ಎಂಟ್ರಿ ಎಲ್ಲ ಮಾಡ್ತಾಯಿದ್ರು. ಎಷ್ಟೊತ್ತು ನಿಲ್ಲಿಸ್ತಾರೆ ಅಂದರೆ ಅಷ್ಟೊತ್ತು ನಿಲ್ಲಿಸ್ತಾರೆ. ನಾವು ಅಮ್ಮಂಗಂತೂ ಮಗು ಎತ್ಕೊಂಡು ಸುಸ್ತಾಗಿ ಕುತ್ಕೊಬಿಟ್ರು. ನಾವು ಮನೆಗೆ ಬರೋ 12 ಗಂಟೆ ಆಗೋಗಿತ್ತು. ಅಷ್ಟು ಮಾಡ್ತಾರೆ. ಸಾರಿ ಬಂಗಾರ ಇದು ಸುತ್ತಮ್ಮ ಬಾಕ್ಸ್ ಆಯ್ತಮ್ಮ ಕಳ್ದೋಗ್ಬಿಡ್ತೈತೆ ಅಂದ್ಬಿಟ್ಟು ಈ ಬಾಕ್ಸ್ ಹಾಕ್ತೀನಿ. 2 ಕಳ್ದೋದ್ವಲ್ಲಮ್ಮ. ನೋಡ್ತಾಳಿದ್ದು ಅದು ಕೈಗ ನೋಡಮ್ಮ ಹಬ್ಬು ತಂಗಿಕ ಕಾಲ ಹಿಡ್ಕೊಳೋದು ಇಲ್ಲಮ್ಮ ಇಲ್ಲ ಚಾಬ ಇಲ್ಲ ಆಗೋಯ್ತು ಬಂಗಾರಿ. ಆಗೋಯ್ತಮ್ಮ ಆಗೋಯ್ತು ಹೋಗೋಯ್ತಪ್ಪ ನನ್ನ ಬಂಗಾರ. ಇಲ್ಲಮ್ಮ ಇಂಜೆಕ್ಷನ್ ಮೇಲೆ ಹಾಕೋರು ನೋಡಿ ಪಕ್ಕದಲ್ಲಿ. ಹಾಕೋದೇನು ನೋವಲ್ಲ ಅನಿಸ್ತೈತೆ, ಯಾಕಂದ್ರೆ ಇನ್ಸುಲಿನಾಗ ಹಾಕಿರೋದು. ಆಯ್ತೀರ ಬಂಗಾರ. ಆಯ್ತಮ್ಮ ಆಯ್ತು ಮಂಗ. ಸಾರು ಆಯ್ತು ಚಿನ್ನಿ. ಅಷ್ಟೇ ಶಾರುಮ ಓನು ಚೂಜಿ ಹಾಕಿದ್ರ ಶಾರು ನೋಡಿ. ಹೇ ಶಾರು ಹಾಯ್ 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 ಹಾಯ್. ಎಲ್ಲ ಹಾಕಿದ್ರು ಚೂಜಿ, ಎಲ್ಲ ಹಾಕಿದ್ರು, ಹಬ್ಬ ಮಾಡಿದ್ರ ಏನ್ ಚಿ ಏಯ್ ಅಲ್ಲಿ ತೋರ್ಸಮ್ಮ ನಿಂದು ಅಲ್ಲು ಹೆಂಗೆ ತೋರ್ಸೋದು ತೋರ್ಸಿ ಇನ್ನೊಂದ್ಸತಿ ಮಮ್ಮಿಗ. ಏಯ್ ಏಯ್ ಮನೆಗೆ ಬರೋ ಅಷ್ಟರಲ್ಲಿ 12 ಗಂಟೆ ಆಗಿತ್ತಾ. ಮತ್ತು ಮಗುಗೆ ತಣ್ಣೀರು ಬಟ್ಟೆ ಎಲ್ಲ ಕಟ್ಟಿ ಅವಳನ್ನ ಮಲಗ್ಸೋಣ ಅಂತ ಟ್ರೈ ಮಾಡಿದೆ, ಬಟ್ ಮಲಗಿಲ್ಲ ಅವಳು. ಅವಾಗ ಮಾತ್ರ ಹತ್ಲು, ಇವಾಗ ಏನು ಅಳಕ್ಕೋಗ್ಲಿಲ್ಲ ಅವಳು. ಹಾಗಾಗಿ ಕುತ್ಕೊಂಡಿದ್ಲು. ನನಗೂ ಹೊಟ್ಟೆ ತುಂಬ ಸಾಕ್ತಾಯಿತ್ತು, ಅದಕ್ಕೆ ಹೋಗಿ ಊಟ ಇಟ್ಕೊಂಡೆ. ಅವಳಿಗೂ ಸ್ವಲ್ಪ ಮುದ್ದೆ ತಿನ್ಸೋಣ ಅಂತ ಒಂಚೂರು ಬಾಯಿಗಿಟ್ಟ ಚಪ್ಪರಿಸ್ತಾ ಇದ್ಲು. ಸಾಂಬಾರು ಹೇಳಿದ್ನಲ್ವ ಆಗ್ಲೇ ಸಖತ್ತಾಗಿತ್ತು ಸಾಂಬಾರಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ನಂದು ಊಟ ಆದಮೇಲೆ ಅವಳಿಗೆ ಮತ್ತೆ
ಸಿರಪ್ ಏನೂ ಹಾಕಲಿಲ್ಲ, ಯಾಕಂದರೆ ಜ್ವರ ಏನೂ ಬಂದಿರಲಿಲ್ಲ. ಇದಕ್ಕೆ ಮಾತ್ರ ಸ್ವಲ್ಪ ಬೇಬಿರೋ ಬೆಲ್ಲ ಹಚ್ಚಿ ತಣ್ಣೀರು ಬಟ್ಟೆಯಿಂದ ಅವಳಿಗೆಲ್ಲ ಮಸಾಜ್ ಮಾಡಿಬಿಟ್ಟು ಮಲಗಿಸ್ಬಿಟ್ಟೆ. ಮಲ್ಕೊಂಡು ಎದ್ರೆ ಸ್ವಲ್ಪ ನೋವು ಪೇಯ್ನ್ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಇಲ್ಲ ಅವಳನ್ನ ಮಲಗಿಸ್ತಾ ನನ್ನ ದೊಡ್ಡ ಮಗಳು ಸಹ ಮಲಗಿಬಿಟ್ಲು. ಪಚಂತ ಇದೆಯಾ ಪುಚ್ಚಮ್ಮ? ಆರಾಮಾಗಿ ಮಲ್ಕೊಂಡೋಳೆ. ಇನ್ನೂ ಮೈ ಏನು ಬಿಸಿ ಆಗಿಲ್ಲ, ಜ್ವರ ಎಲ್ಲ ಏನೂ ಬಂದಿಲ್ಲ. ಆಮೇಲೆ ಎದ್ಮೇಲೆ ಸಿರಪ್ ಹಾಕ್ತೀನಿ, ಯಾಕಂದರೆ ಇವಾಗ ಫೀಡ್ ಮಾಡಿಸಿರೋದಕ್ಕೆ ಮತ್ತೆ ವಾಮಿಟ್ ಮಾಡಿಬಿಡ್ತಾಳೆ. ನೆನ್ನೆ ಮೊನ್ನೆ ಎಲ್ಲ ಬಟ್ಟೆ ಒಗ್ದಿರಲಿಲ್ಲ ನಮ್ಮಮ್ಮ, ಹಂಗಾಗಿ ಇವಾಗ ಬಟ್ಟೆ ಒಗಿತವ್ರೆ. ರಾಶಿ ಬಟ್ಟೆ ಬಿಚ್ಚಾಕೋರು ಇಬ್ಬರು ಸೇರಿಕೊಂಡು. ಇವಾಗ ಮಲ್ಕೊಂಡು ಎದ್ದೋಳ್ಳಿ, ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್. ಅವಾಗ ಮಲ್ಕೊಂಡವ್ರು ಮತ್ತೆ ನಾವು ಎದ್ದೋಳೋ ಅಷ್ಟರಲ್ಲಿ 3 ಗಂಟೆ ಆಗಿಬಿಟ್ಟಿತ್ತು. 1 ಗಂಟೆಗೆ ಊಟ ತಿನ್ನಿಸ್ಬೇಕಾಗಿತ್ತು ಅವಳು. ಬಟ್ ಮೂವರು ಮಲಗಿಬಿಟ್ಟಿದ್ವಿ. ಆಮೇಲೆ ನಾನು ಎದ್ದು ಅವಳನ್ನ ಎಬ್ಬಿಸ್ದೆ, 3 ಗಂಟೆ ಆಗೋಗ್ಬಿಟ್ಟೈತೆ ಅಂತ. ಇವಾಗ ಕರ್ಕೊಂಬಂದು ಅವಳನ್ನ ನಮ್ಮಮ್ಮ ಕೈಲಿ ಕೊಟ್ಟು ಈ ಕಡೆ ಅವಳಿಗೆ ಫುಡ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ರಾಗಿ ಸರಿ ಬಿಟ್ಟರೆ ಇನ್ನೇನು ತಿನ್ನಲ್ಲ. ಬೇರೆದೆಲ್ಲ ಇವಾಗ ಬೇರೆ ಮಾಮೀಸ್ ಎಲ್ಲ ನೋಡ್ಬೋದು ನೀವು, ಓಟ್ಸ್ ತಿನ್ನಿಸ್ತಾರೆ ಅದು ಇದು. ನನ್ನ ಮಗಳಿಗೆ ಅದೆಲ್ಲ ಟ್ರೈ ಮಾಡಿದ್ದೀನಿ, ಏನು ತಿನ್ನಲ್ಲ ಅಂದರೆ ತಿನ್ನಲ್ಲ ಅವಳಷ್ಟೇ. ಫುಲ್ಲು ವಾಮಿಟ್ ಮಾಡ್ತಾಳೆ. ಹಾಗಾಗಿ ನಾನು ರಾಗಿ ಸರಿ ಬಿಟ್ಟರೆ ಇನ್ನೇನು ಪ್ರಿಫರ್ ಮಾಡಲ್ಲ ಅವಳಿಗೆ. ಸಿರಲಕ್ಕೆ ಸಹ ರಾಗಿ ಆ್ಯಪಲ್ಲೇ ತಿನ್ನಿಸ್ತಾ ಇದ್ದೀನಿ. ಏನಂದರೆ ಏನು ತಿನ್ನಲ್ಲ, ಬರೀ ವಾಮಿಟ್ ಮಾಡ್ತಾಳೆ. ಹಾಗಾಗಿ ನಾನು ಇದೊಂದೇ ತಿನ್ನಿಸ್ತೀನಿ ಅಷ್ಟೇ. ಇಲ್ಲಿ ಆರಾಮಾಗಿ ಆಡ್ಕೊಂಡಿದ್ಲು, ಅವಳಿಗೇನು ಅಷ್ಟು ಪೇಯ್ನ್ ಆಗಿಲ್ಲ ಅನಿಸುತ್ತೆ ಈ ಸತಿ. ನನ್ನ ದೊಡ್ಡ ಮಗಳಿಗೂ ಅಷ್ಟೇ ಅಷ್ಟೊಂದು ಏನು ಪೇಯ್ನ್ ಆಗಿರಲಿಲ್ಲ. 9 ಮಂತ್ಸಿಗೆ ಹಾಕಿದ್ದು. ಬಟ್ ನೆಕ್ಸ್ಟು 1.5 ಇಯರ್ಗೆ ಇದೆಯಲ್ಲ, ಅದಂತೂ ಜಾಸ್ತಿ ಅಂದರೆ ಜಾಸ್ತಿ ನೋವು ತಿಂದಿದ್ಲು ನನ್ನ ದೊಡ್ಡ ಮಗಳು. ಇವಳಿಗೂ ಹಂಗೆ ಆಗುತ್ತೇನೋ ನೋಡಬೇಕು. ಕೈ ಬಿಡೋದೇ ಇಲ್ಲ ಮಕ್ಕಳು. ನೋಡ್ಬೋದು ಅವಳು ಆರಾಮಾಗಿ ಆಟ ಆಡ್ಕೊಂಡಿದ್ಲು. ನೋವು ಇಲ್ಲ ನಿಂಕ? ನಿಮ್ಮ ಅಪ್ಪನ ಬೋ ತಿನ್ನಿಲ್ಲಂತೆ, ನೋವು ಇಲ್ಲ ಮಾಡ್ತಾವನಂತೆ. ಕೊಡ ಅಂತವನು. ಯಾರನ್ನ ಯಾವುದೋ ಕೂತಿದ್ದು ಅಂದ. ಯಾರದು? ಶಾರು ಶಾರು ಹಬ್ಬ ನೋಯ್ತಲ್ಲಮ್ಮ ನಿಂಕ? ಹಬ್ಬ ನೋಯ್ತಲ್ಲ. ಚಿನಿ ಪಾಕೆಟ್ ದಿನ ಸ್ವಲ್ಪ ಐತೆ. ಇನ್ನೇನು ಅವಳು ಆರಾಮಾಗಿ ಆಟ ಆಡ್ಕೊಂಡಿದ್ಲು. ಜ್ವರ ಎಲ್ಲ ಏನೂ ಬಂದಿರಲಿಲ್ಲ. ಹಂಗಾಗಿ ಅವಳಿಗೆ ಊಟ ಮಾಡಿಸಿದ್ನಲ್ವ. ನನ್ನ ದೊಡ್ಡ ಮಗಳನ್ನಂತೂ ನೋಡೋಕ್ಕಾಗ್ತಾನಿಲ್ಲ. ಕೂದಲೆಲ್ಲ ಬಂದು ಅವಳಿಗೆ ಕಣ್ಣತ್ರ ಬರ್ತಾಯಿದ್ದಕ್ಕೆ ಅವಳು ಫುಲ್ಲು ಯಾವಾಗಲೂ ಕಿರಿಚ್ತಾನೆ ಇರೋಳು. ಅದಕ್ಕೆ ಹೆಂಗೂ ಫ್ರೀ ಆಗಿದ್ದೀನಿ, ಗಾಡಿ ಇತ್ತು ಅಂದ್ಬಿಟ್ಟು ಕಟಿಂಗ್ ಮಾಡ್ಸೋಣ ಅಂತ ಬಂದೆ. ಕಟಿಂಗ್ ಶಾಪ್ ಹತ್ರ ಬರ್ತಾಯಿದ್ದಂಗೆ ಫುಲ್ಲು ಗಲಾಟೆ ಮಾಡಿಬಿಟ್ಲು. ಅದಕ್ಕೆ ಏನಾದರೂ ಕೊಟ್ಟರೆ ತಿನ್ನಕ್ಕೆ ಕೊಟ್ಟರೆ ಸುಮ್ಮನೆ ಆಗ್ತಾಳೆ ಅಂದ್ಬಿಟ್ಟು ಅಲ್ಲೇ ಅಂಗಡಿ ಇತ್ತು, ಅವಳಿಗೇನೋ ಒಂದು ರಸಗುಲ್ಲ ಕೊಡಿಸ್ದೆ. ಅವ್ರಿಗೆ ಹೇಳಿದೆ ಫುಲ್ಲು ಶಾರ್ಟ್ ಮಾಡಿಬಿಟ್ರು ಅವರು. ಅಲ್ಲಿ ನನಗೆ ಏನು ಹೇಳ್ಬೇಕು ಏನು ಮಾತಾಡ್ಬೇಕಂತ ಗೊತ್ತಾಗ ಏನು ಮಾಡಿಬಿಟ್ರು. ಇಲ್ಲಿ ಮನೆಗೆ ಬಂದು ಅವ್ರ ತಾತನ ದೂರ ಹೇಳ್ತಾ ಇದ್ರು, ನನಗೆ ಹಿಂಗೆ ಮಾಡಿಬಿಟ್ರು ಹಂಗೆ ಮಾಡಿಬಿಟ್ರು ಅಂತ. ಬಜ್ಜಿ ಇಟ್ಕಣಿಯ ಜಿಯಾ ಕೊಂಡೋಗ ನೀರು ಬರ್ತಾವೆ. ಏಯ್ ಸರಿ ಸರಿ, ಖಾರ ಇದು ಅಕ್ಕ ಹತ್ರ ಇಸ್ಕೊ. ತಕೊಡ್ತೀನಿ ಕೊಡು, ಓಪನ್ ಮಾಡ್ಕೊಡ್ತೀನಿ ಕೊಡು. ಮತ್ತೆ ಇನ್ನೇನು ಮಾಡೋಕ್ಕೆ ಹೋಗಲಿಲ್ಲ. ಅವಳು ಆರಾಮಾಗಿ ಆಟ ಆಡ್ಕೊಂಡಿದ್ಲು. ನನಗೂ ಖುಷಿ ಆಯಿತು, ಮಗು ಹಿಂಗೂ ಜ್ವರ ಬಂದಿಲ್ಲ ಬಿಡಪ್ಪ ಅಂತ. ಮತ್ತಿನ್ನು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಬ್ಲಾಗ್ ಲೆಂತಿ ಆಗಿಬಿಡುತ್ತೆ ಮತ್ಬಿಟ್ಟು ಇದರಲ್ಲಿ ಏನೂ ಕಂಟೆಂಟ್ ಇರಲಿಲ್ಲ. ಯಾಕಂದರೆ ನನ್ನ ಮಗಳು ಆರಾಮಾಗಿದ್ಲು. ಅವಳಿಗೇನು ನಾನು ಕೇರ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಬಂದಿದ ತಕ್ಷಣ ತಣ್ಣೀರು ಬಟ್ಟೆ ಹಾಕಿದ್ಬಿಟ್ರೆ ಮತ್ತೇನು ಮಾಡೋಕ್ಕೆ ಹೋಗಲಿಲ್ಲ. ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.
ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್.